ನಿಮ್ ಲೈಫ್ನ ಜವಾಬ್ದಾರಿ ಯಾರದ್ದು? ನಿಮ್ಮನ್ನ ಲೈಫ್ನಲ್ಲಿ ಸಕ್ಸಸ್ಫುಲ್ ಮಾಡೋ ಜವಾಬ್ದಾರಿ ಯಾರದ್ದು? ಅಸಲಿಗೆ ಬೆಳಗ್ಗೆ ಬೇಗ ಯಾಕೆ ಏಳಬೇಕು? ಆಪಲ್ನ ಸಿಇಒ ಟಿಮ್ ಕುಕ್ ಬೆಳಗ್ಗೆ 4 ಗಂಟೆಗೆ ಏಳ್ತಾರೆ. ಅದಕ್ಕೆ ಕಾರಣ ಏನು? ಹಾಲಿವುಡ್ನ ಹೈಯೆಸ್ಟ್ ಪೇಡ್ ಆಕ್ಟರ್ ಡ್ವೇನ್ ದ ರಾಕ್ ಜಾನ್ಸನ್ ಬೆಳಗ್ಗೆ 3 ಗಂಟೆ 30 ನಿಮಿಷಕ್ಕೆ ಎದ್ದೇಳ್ತಾರೆ. ಬಾಲಿವುಡ್ನ ಕಿಲಾಡಿ ಅಕ್ಷಯ್ ಕುಮಾರ್ ಬೆಳಗ್ಗೆ 4 ಗಂಟೆಗೆ ಏಳ್ತಾರೆ. ನಮ್ಮ ಭಾರತ ದೇಶದ ಮಿಸೈಲ್ ಮ್ಯಾನ್ ಎಂದು ಪ್ರಸಿದ್ಧಿಯಾಗಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಬೆಳಗ್ಗೆ 4 ಗಂಟೆಗೆ ಏಳ್ತಿದ್ರು. ಅಂಥದ್ದೇನಿದೆ ಬೆಳಗ್ಗೆ ಬೇಗ ಏಳೋದ್ರಲ್ಲಿ? ದೊಡ್ಡ ದೊಡ್ಡ IAS IPS ಆಫೀಸರ್ಸ್ ಬೇಗ ಏಳ್ತಾರೆ. ಪ್ರಪಂಚದ ಬಹುತೇಕ ಎಲ್ಲಾ ಕೋಟ್ಯಾಧಿಪತಿಗಳು ಹೈಲಿ ಸಕ್ಸಸ್ಫುಲ್ ಆಗಿರೋ ಜನ ಬೆಳಗ್ಗೆ ಬೇಗ ಏಳ್ತಾರೆ. ಹಾಗಾಗಿ ಇವತ್ತು ಒಂದು ಮಾತು ನೆನಪಿಟ್ಕೊಳ್ಳಿ, ಲೈಫ್ನಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿರೋರು, ಬೆಳಗ್ಗೆ ಬೇಗ ಏಳಬೇಕು ಅನ್ಕೊಂಡಿರೋರು ಮತ್ತು ತಮ್ಮ ಕನಸುಗಳನ್ನ ನನಸು ಮಾಡ್ಕೋಬೇಕು ಅಂತ ಆಸೆ ಇರೋರು ಮಾತ್ರ ಈ ವಿಡಿಯೋನ ಲಾಸ್ಟ್ ವರೆಗೂ ನೋಡ್ತಾರೆ. ವಿಡಿಯೋ ಶುರು ಮಾಡೋ ಮುಂಚೆ ಇದನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಏನು ಮಾಡ್ತಾ ಬಂದಿದ್ದೀರೋ ಅದನ್ನೇ ಮುಂದೆಯೂ ಮಾಡಿದ್ರೆ, ಇಲ್ಲಿಯವರೆಗೆ ನಿಮ್ಗೆ ಏನು ಸಿಕ್ಕಿದೆಯೋ ಅದೇ ಮುಂದೆಯೂ ಸಿಗುತ್ತೆ. ಹಾಗಾಗಿ ಇವತ್ತು ನಾನು ಕೆಲವು ವಿಷಯಗಳನ್ನ ಚೇಂಜ್ ಮಾಡೋಕೆ ಹೇಳ್ತೀನಿ, ಕೆಲವು ಹೊಸ ವಿಷಯಗಳನ್ನ ಆಡ್ ಮಾಡೋಕೆ ಹೇಳ್ತೀನಿ. ನೀವೇನಾದ್ರೂ ಇದನ್ನ ಮಾಡಿದ್ರೆ ಇನ್ಮುಂದೆ ನೀವು ಖಂಡಿತ ಬೆಳಗ್ಗೆ ಬೇಗ ಏಳ್ತೀರಾ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ದ ಮ್ಯಾಥ್ ಆಫ್ ವೇಕಿಂಗ್ ಅಪ್ ಅರ್ಲಿ. ಸ್ನೇಹಿತರೆ, ನೀವು ನಾರ್ಮಲಿ ಬೆಳಗ್ಗೆ 7 ಗಂಟೆಗೆ ಏಳ್ತೀರಾ ಅನ್ಕೊಳ್ಳಿ, ಆದ್ರೆ ಕೇವಲ 3 ಗಂಟೆ ಮುಂಚೆ ಏಳೋಕೆ ಶುರು ಮಾಡಿದ್ರೆ ಇಡೀ ವರ್ಷದಲ್ಲಿ ನೀವು 1095 ಗಂಟೆಗಳನ್ನ ಸೇವ್ ಮಾಡ್ತೀರಾ ಮತ್ತು ಮುಂದಿನ 10 ವರ್ಷಗಳಲ್ಲಿ ಪೂರ್ತಿ 1 ವರ್ಷ 2 ತಿಂಗಳು ಮತ್ತು 25 ದಿನಗಳು ಅಂದ್ರೆ ಬರೋಬರಿ 10,950 ಗಂಟೆಗಳು ಮತ್ತು ಮುಂದಿನ 10 ವರ್ಷಗಳ ಕಾಲ ಈ 3 ಗಂಟೆಯನ್ನ ನಿಮಗೆ ಎಕ್ಸ್ಪರ್ಟ್ ಆಗ್ಬೇಕಾಗಿರೋ ಯಾವ್ದಾದ್ರೂ ಒಂದು ಸ್ಕಿಲ್ ಕಲಿಯೋಕೆ ಹಾಕಿದ್ರೆ ಆ ಸ್ಕಿಲ್ ನಲ್ಲಿ ನಿಮ್ಮನ್ನ ಸೋಲ್ಸೋರು ಈ ಪ್ರಪಂಚದಲ್ಲೇ ಯಾರಿರಲ್ಲ. ಇದನ್ನೇ 10,000 ಅವರ್ಸ್ ರೂಲ್ ಅಂತ ಕರೆಯೋದು. ಒಂದು ಮಾತು ನೆನಪಿರ್ಲಿ, ಯಾವ ವ್ಯಕ್ತಿ ಬೆಳಗ್ಗೆ ಬೇಗ ಏಳೋಕೆ ಆಗದೆ ಸೋಲ್ತಾನೋ ಅವನು ಲೈಫ್ ನಲ್ಲಿ ಇನ್ನೇನು ಸಾಧಿಸೋಕೆ ಆಗಲ್ಲ. ಒಂದು ಸಣ್ಣ ಅಭ್ಯಾಸನೆ ಚೇಂಜ್ ಮಾಡ್ಕೊಳ್ಳೋಕೆ ಆಗದೆ ಇರೋರು ಲೈಫ್ ನಲ್ಲಿ ದೊಡ್ಡದಾಗಿ ಏನೂ ಅಚೀವ್ ಮಾಡೋಕೆ ಸಾಧ್ಯವಿಲ್ಲ. ಪ್ರತಿದಿನ ನೀವು 8 ಗಂಟೆ ನಿದ್ದೆ ಮಾಡ್ಲೇಬೇಕು ಅಂತೇನಿಲ್ಲ. ನೀವು 6 ಗಂಟೆ ಮಲಗಿದ್ರೂ ಅದು ನಿಮ್ಗೆ ಬೆಸ್ಟ್. ನೀವು ಹೆಚ್ಚು ಪ್ರೊಡಕ್ಟಿವ್ ಆಗ್ಬೇಕು, ನಿಮ್ಮ ಕೆಲಸದ ಸಾಮರ್ಥ್ಯ ಹೆಚ್ಚಾಗ್ಬೇಕು ಅಂದ್ರೆ 6 ಗಂಟೆ ನಿದ್ದೆ ಸಾಕು. ಹಾಗೆ ಈ ಮಾತನ್ನ ಯಾವತ್ತೂ ಮರಿಬೇಡಿ. ಲೈಫ್ ನಲ್ಲಿ ನೀವು ಯಾವಾಗ್ಲೂ ಈಸಿ ಆಗಿರೋ ಕೆಲಸಗಳನ್ನೇ ಮಾಡ್ತಾ ಇದ್ರೆ ನಿಮ್ ಲೈಫ್ ಕಷ್ಟ ಆಗ್ಬಿಡತ್ತೆ. ಆದ್ರೆ ಲೈಫ್ ಚೆನ್ನಾಗಿರ್ಬೇಕು ಅಂತ ಇವತ್ತೇ ಕಷ್ಟದ ಕೆಲಸಗಳನ್ನ ಮಾಡಿದ್ರೆ ಮುಂದೊಂದು ದಿನ ನಿಮ್ ಲೈಫ್ ತುಂಬಾನೇ ಈಸಿ ಆಗತ್ತೆ. ಹಾಗಾದ್ರೆ ಈಗ ನಾನ್ ಹೇಳ್ತೀನಿ, ಬೆಳಗ್ಗೆ ಬೇಗ ಏಳೋಕೆ ನೀವು ಯಾವ ವಿಷಯಗಳನ್ನ ಫಾಲೋ ಮಾಡ್ಬೇಕು ಅಂತ. ಇದರಿಂದ ಖಂಡಿತ ನೀವು ಬೆಳಗ್ಗೆ ಬೇಗ ಏಳ್ತೀರಾ. ನಂಬರ್ 1, ಒಂದು ಸ್ಟ್ರಾಂಗ್ ರೀಸನ್. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ನೀವು ಎಲ್ಲಾದರೂ ಟ್ರಿಪ್ಗೆ ಹೋಗ್ಬೇಕು ಅಂದಾಗ ಅಥವಾ ನಿಮ್ಗೆ ಇಷ್ಟ ಆಗೋ ಯಾವ್ದಾದ್ರೂ ಇಂಟ್ರೆಸ್ಟಿಂಗ್ ಕೆಲಸ ಮಾಡ್ಬೇಕು ಅಂದಾಗ ನಿಮ್ಮ ಅಪ್ಪ ಅಮ್ಮನಿಗಿಂತ ಮುಂಚೆನೆ ನೀವು ಎದ್ದು ಬಿಡ್ತೀರಾ. ಹಾಗಾಗಿ ಮೊದಲು ಒಂದು ರೀಸನ್ ಹುಡುಕಿ ನೀವು ಬೆಳಗ್ಗೆ ಬೇಗ ಯಾಕೆ ಬೇಕು ಅಂತ, ಮತ್ತು ಆ ರೀಸನ್ ಕೇವಲ ನಿಮ್ಮದೇ ಆಗಿರಬೇಕು. ಲೈಫ್ನಲ್ಲಿ ಆ 3 ಗಂಟೆಗಳನ್ನ ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಾ? ನೀವೊಬ್ಬ ಸ್ಟೂಡೆಂಟ್ ಆಗಿದ್ರೆ ಓದೋಕೆ ಯೂಸ್ ಮಾಡಬಹುದು. ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಿಮ್ಮ ಬಿಸ್ನೆಸ್ ಬೆಳೆಸೋಕೆ ಯೂಸ್ ಮಾಡಬಹುದು. ನೀವು ಯಾವ ಫೀಲ್ಡ್ ನಲ್ಲಿ ಇದ್ದೀರೋ ಅದರಲ್ಲಿ ಬೆಟರ್ ಆಗೋಕೆ ಯೂಸ್ ಮಾಡ್ಕೋಬಹುದು. ನಂಬರ್ 2, 30 ಮಿನಿಟ್ ಶಟ್ ಡೌನ್. ಸ್ನೇಹಿತರೆ, ನಾರ್ಮಲಿ ಏನಾಗತ್ತೆ ಅಂದ್ರೆ ರಾತ್ರಿ ನಮ್ಮ ಕೈಯಿಂದ ಮೊಬೈಲ್ ಕೆಳಗಿಡೋಕೆ ಆಗಲ್ಲ. ಹಾಗಾಗಿ ಬೆಳಗ್ಗೆ ದಿಂಬು ಬಿಟ್ಟು ಏಳೋಕೆ ಆಗಲ್ಲ. ನಾವು ಒಂದು ವಿಷಯನ ಖಂಡಿತ ನೆನಪಿಟ್ಕೊಳ್ಬೇಕು, ಮಲಗೋಕು 30 ನಿಮಿಷ ಮುಂಚೆ ನಾವು ಮೊಬೈಲ್ ಅಥವಾ ಟಿವಿ ಖಂಡಿತ ನೋಡಬಾರ್ದು. ಆ 30 ನಿಮಿಷ ನಾವು ಮೊಬೈಲ್ ಮತ್ತು ಟಿವಿ ಇಲ್ಲದೆ ಇರಬೇಕು. ಆ 30 ನಿಮಿಷದಲ್ಲಿ ಒಂದಷ್ಟು ಹೊತ್ತು ನೀವು ಮುಂದಿನ ದಿನದ ಪ್ಲಾನಿಂಗ್ ಮಾಡಬಹುದು. ಹಾಗೆ ನಿದ್ದೆ ಮಾಡೋಕು ಬರೀ 5 ನಿಮಿಷ ಮುಂಚೆ ನಿಮ್ಮ ಲೈಫ್ ನಲ್ಲಿ ನಡೆದಿರೋ ಒಳ್ಳೆ ವಿಷಯಗಳ ಬಗ್ಗೆ, ಪಾಸಿಟಿವ್ ಆಗಿರೋ ವಿಷಯಗಳ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಂಬರ್ 3, ಮಲಗೋಕು ಮುಂಚೆ 1 ಅಥವಾ 2 ಗ್ಲಾಸ್ ನೀರು ಕುಡಿಯಿರಿ. ಸ್ನೇಹಿತರೆ, ತುಂಬಾ ಸಲ ಏನಾಗುತ್ತೆ ಅಂದ್ರೆ ನಾವು ಅಲಾರ್ಮ್ ಇಡ್ತೀವಿ, ಆದ್ರೆ ಅದು ನಮ್ಗೆ ಕೇಳಿಸೋದೇ ಇಲ್ಲ.
ಆದ್ರೆ ನೀವು ನೀರು ಕುಡಿದು ಮಲಗಿದ್ರೆ ನಿಮ್ಮ ಬ್ರೈನ್ ಯಾವಾಗ್ಲೂ ಅಲರ್ಟ್ ಪೊಸಿಷನ್ ನಲ್ಲಿ ಇರುತ್ತೆ. ಜೊತೆಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಆದ್ಮೇಲೆ ನಮ್ಮ ಬಾಡಿ ಇಂದ ನೀರನ್ನ ಆಚೆ ಹಾಕ್ಲೇಬೇಕಾಗತ್ತೆ. ಹಾಗಾಗಿ ನೀವು ನೀರ್ ಕುಡಿದು ಮಲಗಿದ್ರೆ ನಿಮಗೆ ಬೆಳಗ್ಗೆ ಬೇಗ ಏಳೋಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಮತ್ತು ಅತ್ಯಂತ ಮುಖ್ಯವಾದದ್ದು ನಂಬರ್ 4, ಬರೀ ಒಂದೇ ಒಂದು ಅಲಾರ್ಮ್ ಸೆಟ್ ಮಾಡಿ ಮತ್ತು ಅದನ್ನ ನಿಮ್ಮ ಬೆಡ್ ಇಂದ ದೂರ ಇಡಿ. ನಮ್ಮಲ್ಲಿರೋ ಅತಿ ಕೆಟ್ಟ ಅಭ್ಯಾಸ ಏನಂದ್ರೆ ನಾವು ಬೆಳಗ್ಗೆ 4 ಗಂಟೆಗೆ ಏಳಬೇಕು ಅಂದ್ರೆ 3 ಗಂಟೆಗೆ, 3 ಗಂಟೆ 30 ನಿಮಿಷಕ್ಕೆ, 3 ಗಂಟೆ 45 ನಿಮಿಷಕ್ಕೆ ಅಂತ ಸಾಲಾಗಿ ಅಲಾರ್ಮ್ ಸೆಟ್ ಮಾಡ್ತೀವಿ. ಇಷ್ಟೊಂದು ಅಲಾರ್ಮ್ ಇಟ್ಟಾಗ ಏನಾಗತ್ತೆ ಅಂದ್ರೆ ಮೊದಲನೇ ಅಲಾರ್ಮ್ ಹೊಡೆದಾಗ ನಾವು ಖಂಡಿತ ಏಳಲ್ಲ. ಇನ್ನೊಂದು 5 ನಿಮಿಷ ಮಲ್ಗೋಣ, ಇನ್ನೊಂದು 5 ನಿಮಿಷ ಆರಾಮ ಮಾಡೋಣ, ಆಮೇಲೆ ಎದ್ದೇಳೋಣ ಅನ್ಕೊಂತೀವಿ. ಹೀಗಾಗಿ ಆ 4 ಗಂಟೆಗೆ ಏಳ್ಬೇಕು ಅನ್ನೋ ಟಾರ್ಗೆಟ್ ನಿಮ್ಮ ಲೈಫ್ ನಲ್ಲಿ ಯಾವತ್ತೂ ಪೂರ್ತಿ ಆಗಲ್ಲ. ಹಾಗಾಗಿ ಸ್ನೇಹಿತರೆ, ಕೇವಲ ಒಂದೇ ಒಂದು ಅಲಾರ್ಮ್ ಇಡಬೇಕು ಮತ್ತು ಆ ಅಲಾರ್ಮ್ ಕ್ಲಾಕ್ ಅನ್ನ ನಿಮ್ಮ ಬೆಡ್ ಇಂದ ಸಾಕಷ್ಟು ದೂರ ಇಡಬೇಕು. ಆಗ ಅಲಾರ್ಮ್ ಹೊಡೆದ ತಕ್ಷಣ ನೀವು ಎದ್ದು ಹೋಗಿ ಅದನ್ನ ಆಫ್ ಮಾಡಲೇಬೇಕಾಗತ್ತೆ. ನೀವು ಹಾಗೆ ಎದ್ದ ತಕ್ಷಣನೇ ಅಲ್ಲೇ ಸ್ವಲ್ಪ ಲೈಟ್ ಆಗಿ ಎಕ್ಸರ್ಸೈಸ್ ಮಾಡಿ. ಜೊತೆಗೆ ಮುಖ ತೊಳೆದುಕೊಂಡು ಒಂದು 10 ನಿಮಿಷ ಹೊರಗಡೆ ಓಪನ್ ನಲ್ಲಿ ವಾಕ್ ಮಾಡಿ. ಸ್ನೇಹಿತರೆ, ಈ 4 ಕೆಲಸಗಳನ್ನ ನೀವು ಕೇವಲ 21 ದಿನಗಳ ಕಾಲ ಸತತವಾಗಿ ಮಾಡಿದ್ರೆ ಬೆಳಗ್ಗೆ ಏಳೋದು ನಿಮಗೆ ಮಕ್ಕಳ ಆಟ ಆಗ್ಬಿಡುತ್ತೆ. ಮೊದಲನೇ ದಿನ ಕಷ್ಟ ಆಗುತ್ತೆ ಅಂತ ನಾನು ಒಪ್ಕೋತೀನಿ, ಆದ್ರೆ 21 ದಿನ ಇದನ್ನ ಮಾಡಿದ್ರೆ ನೀವು ಈ ಆಟದಲ್ಲಿ ಮಾಸ್ಟರ್ ಆಗ್ತೀರಾ ಅಂತಾನೂ ನನಗ್ ಗೊತ್ತು. ಕೊನೆಯದಾಗಿ ನನ್ನ ಒಂದು ಮಾತು ನೆನಪಿರ್ಲಿ, ಮಲಗಿರೋರು ಕೇವಲ ಕನಸುಗಳನ್ನ ನೋಡ್ತಾರೆ, ಆದ್ರೆ ಎಚ್ಚರ ಇರೋರು ಆ ಕನಸುಗಳನ್ನ ಛಲವಾಗಿ ಬದಲಾಯಿಸಿ ಅದನ್ನ ನಿಜ ಮಾಡ್ತಾರೆ. ಈಗ ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅಂತ ನನಗೆ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯಾಕಂದ್ರೆ ಇಂತಹ ಮೋಟಿವೇಶನ್ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಥ್ಯಾಂಕ್ ಯು.